ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ನಮ್ಮ ಊರಿನ ವಾರ್ಷಿಕೋತ್ಸವದ ಪ್ರಯುಕ್ತ ದಿಂಕದಮ್ಮ ಎಂಬ ದೇವತೆನ ವರ್ಷ ವರ್ಷ ಪೂಜೆ ಮಾಡ್ತೀವಿ. ಅದರದ್ದು ವಿಡಿಯೋ ನಿಮಗೆ ತೋರಿಸೋಣ. ದೇವತೆನ ನಿಮಗೂ ತೋರಿಸೋಣ, ಅದರದ್ದು ಪ್ರತಿಫಲ ನಿಮಗೂ ದೊರೀಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ದಿಂಕದಮ್ಮದ ವಾರ್ಷಿಕೋತ್ಸವದ ಪ್ರಯುಕ್ತ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ದೇವರ ಪಕ್ಕದಲ್ಲಿ ಒಂದು ಉತ್ತ ಬೆಳೆದಿದೆ ನೋಡಿ, ಪಕ್ಕದಲ್ಲಿ ನೀಲಿ ಕಲರ್ ಬಟ್ಟೆ ಬ್ಲೌಸ್ ಪೀಸ್ ಹಾಕಿದಿರಲ್ಲ, ಅದು ಉತ್ತ ಬೆಳೆದಿರೋದು ಅದರದ್ದೇ ಉದ್ಭವ ಆಗಿದೆ. ದಿನ ದಿನ ಬೆಳೀತಾ ಇದೆ. ಆ ದೇವತೆನ ಚಿಕ್ಕ ಕಲ್ಲು ಮೂರ್ತಿಯಲ್ಲಿ ಇಟ್ಟಾಗ ಅದು ಕಲ್ಲೂ ಸಹ ಬೆಳೀತಾ ಇದೆ. ಉದ್ದನೂ ಉದ್ದ ಬೆಳೀತಾ ಇದೆ. ಅದ್ರ ಪಕ್ಕನೇ ಇದೆ. ಅಷ್ಟು ಚೆನ್ನಾಗಿ ದಿನ ಬೆಳೀತಾ ಇದೆ. ಅದ್ರದ್ದು ದೇವರ ಮಹಿಮೆನೇ ತಾನೇ ಅದು. ಅದೇ ರೀತಿ ನೋಡಿ, ದೇವರು ಉತ್ಸವಕ್ಕೆ ವಾರ್ಷಿಕೋತ್ಸವ ಪ್ರಯುಕ್ತ ಹೋಮ ಎಲ್ಲ ಮಾಡಿದ್ರು. ಊರಿನ ಜನರೆಲ್ಲ ಸೇರಿ ಹೋಮ ಎಲ್ಲ ಮಾಡಿದ್ರು. ಮತ್ತು ಊರಿಗೆ ಅದರಿಂದ ಒಳ್ಳೆಯದಾಗಲಿ ಅಂತ ಮುಖಂಡರೆಲ್ಲ ಸೇರಿ ಮಾತಾಡಿ ಚರ್ಚೆ ಮಾಡಿ ಯಾವ ರೀತಿ ಮಾಡೋಣ ಏನು ಅಂತ ಎಲ್ಲ ಮಾಡಿ ಮಾಡಿದ್ರು. ಮತ್ತು ಊರಿನ ಜನರೆಲ್ಲ ಸೇರಿ ಎಲ್ಲ ಸ್ವಲ್ಪ ಎಲ್ಲ ದುಡ್ಡು ಹಾಕಿ ಒಟ್ಟಿಗೆ ಅಡುಗೆ ಮಾಡಿ ಊಟ ಎಲ್ಲ ಬಡಿಸಿ ಖುಷಿಪಟ್ಟರು, ಸಂತೋಷಪಟ್ಟರು. 2 ದಿನ ಇಲ್ಲೇ ಊಟ ತಿಂಡಿ ಎಲ್ಲ ಆಯಿತು. ಹಾಗಾಗಿ ಜನಕ್ಕೆ ಎಲ್ಲ ತುಂಬ ಖುಷಿ ಆಯಿತು. ದೇವಸ್ಥಾನದ ಹತ್ರ ಒಂದು ಹೊಸ ಮನೋರಂಜನೆ ಆಯಿತು. ದೇವ್ರದ ಹರಕೆನ ತೀರಿಸಿ ಎಲ್ಲರೂ ಅವರ ಅಭಿಲಾಷೆ ಎಲ್ಲನೂ ಈಡೇರಿಸ್ಕೊಂಡ್ರು. ನೋಡಿ ಫ್ರೆಂಡ್ಸ್, ಈ ಥರ ಅಡುಗೆ ಎಲ್ಲ ಮಾಡಿದರು ಎಲ್ಲ ಸೇರಿ. ನಾವು ಸ್ವಲ್ಪ ಎಲ್ಲ ಹೆಲ್ಪ್ ಎಲ್ಲ ಮಾಡಿದ್ವಿ. ಅದಕ್ಕೆ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲ ಜನರೆಲ್ಲ ಆ ಕಾಲದವರೆಲ್ಲ ಬೇರೆ ಬೇರೆ ಊರಲ್ಲಿರೋರೆಲ್ಲ ಬಂದಿದ್ದರು. ಬೇರೆ ಬೇರೆ ಕೆಲಸದಲ್ಲಿರೋರೆಲ್ಲ ಹೊರಗಡೆ ಸಿಟಿಲಿರೋರೆಲ್ಲ ನಮ್ಮೂರಿಗೆ, ತಮ್ಮೂರಿಗೆ, ಹುಟ್ಟೂರಿಗೆ ಬಂದಿದ್ದರು. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಎಲ್ಲ ಮಾತಾಡ್ಕೋತಾ ಇದ್ವಿ. ಇದು ಹೇಗೆ, ಅದೇ ಹಾಗೆ, ನೀವೆಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳೆಷ್ಟು, ಏನು ಓದ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಇವಾಗ ಅಂತ ಎಲ್ಲ ಖುಷಿಯಾಗಿ ಎಲ್ಲ ಹಂಚ್ಕೋತಾ ಇದ್ವಿ. ನಮ್ಮ ಮನೋಕಾಮನೆ ಎಲ್ಲನೂ ಹಂಚ್ಕೊಂಡು ಎಷ್ಟೋ ವರ್ಷದ ಹಳೆಯ ನೆನಪೆಲ್ಲನ ನೆನ್ಕೊಂಡು ಖುಷಿ ಪಡ್ತಾ ಇದ್ವಿ. ನಾವು ಅವಾಗ ಹಾಗೆ ಮಾಡ್ತಾ ಇದ್ವಿ, ಹೀಗಿರ್ತಾ ಇದ್ವಿ, ನಿಮ್ಮ ಮನೆಗೆ ನಾವು ಬರ್ತಾ ಇದ್ವಿ ಅಂತ ಎಲ್ಲ. ಹಳ್ಳಿಲೆಲ್ಲ ಹಾಗೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಈ ಸಿಟಿಲೆಲ್ಲ ಯಾರ ಮನೆಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರಬೇಕಲ್ವಾ. ಆದರೆ ಹಳ್ಳಿಲಾದರೆ ನಮ್ಮೂರು, ನಮ್ಮ ಅಣ್ಣ ತಮ್ಮದಿರು ಅಂತ ಎಲ್ಲರ ಮನೆಗೂ ಹೋಗ್ತಾ ಇರ್ತೀವಿ. ಮತ್ತು ನೋಡಿ ಫ್ರೆಂಡ್ಸ್, ನಮ್ಮ ಊರವರೆಲ್ಲ ಸೇರಿ ಕೋಲಾಟದವ್ರನ್ನ ಮದ್ದೂರಿಂದ ಕರೆಸಿದ್ರು. ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೋಲಾಟದಲ್ಲಿ ಕೋಲು ಹುಯ್ಯೋದು ಅಂತಾರಲ್ಲ, ಕೋಲು ಹುಯ್ದು ಅದರಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಮತ್ತು ಕತೆಗಳೆಲ್ಲ, ಪ್ರಾಸನಗಳೆಲ್ಲನೂ ನಮಗೆ ಹೇಳ್ತಾಯಿದ್ರು. ಕೋಲಾಟ ಆಟ ಆಡ್ತಾನೆ ನಮಗೆ ಒಳ್ಳೊಳ್ಳೆ ನೀತಿ ಕತೆಗಳನ್ನೆಲ್ಲ ಹೇಳ್ತಾಯಿದ್ರು. ತುಂಬ ತಮಾಷೆ ಮಾಡ್ತಾಯಿದ್ರು. ಅದಕ್ಕೆಲ್ಲ ನೋಡಿ ಸುತ್ತ ಕುತ್ಕೊಂಡು ನಾವೆಲ್ಲ ನಕ್ಕು ಸಾಕಾಗ್ತಾಯಿತ್ತು. ತುಂಬಾ ಖುಷಿ ಆಯಿತು. ತುಂಬಾ ಹೊಟ್ಟೆ ಉಣ್ಣಾಗಷ್ಟು ನಗ್ತಾ ಇದ್ವಿ. ಅಷ್ಟು ಈ ಮಹೋತ್ಸವದ ಪ್ರಯುಕ್ತ ನಾವು ತುಂಬಾ ಖುಷಿಪಟ್ವಿ. ನೋಡಿ, ನಮ್ಮ ಊರಿನವರೆಲ್ಲ ಇಲ್ಲೇ ಸೇರಿದ್ದಾರೆ. ನಮ್ಮ ಅಣ್ಣ ತಮ್ಮದಿರು ಎಲ್ಲ ಸೇರಿ ಇದು ದಪ್ಪೇದಾರ ಲಕ್ಕೇಗೌಡರು ವಂಶಸ್ಥರು ಎಲ್ಲ ಸೇರಿ ಈ ದಿನ ಮಹೋತ್ಸವವನ್ನೆಲ್ಲನೂ ಪ್ರಾರಂಭಿಸಿದ್ರು. ಅದನ್ನು ಊರಿನ ಜನರೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ವರ್ಷ ತುಂಬಾ ಈ ಥರ ಮಾಡಿ ಎಲ್ಲ ತುಂಬ ಊರಿನ ಜನತೆ ಎಲ್ಲ ದೇವ್ರನ್ನ ಪೂಜೆ ಮಾಡ್ದಂಗೆ ಆ ಥರನೂ ಆಗುತ್ತೆ. ಮತ್ತು ಜನಗಳೆಲ್ಲ ಸೇರಿ ತುಂಬ ಖುಷಿ ಪಟ್ಟಂಗೆ ಆಗುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಳ್ಳಿಗಳಲ್ಲಿ ಅಂದರೆ ಇವನ್ನೆಲ್ಲನೂ ಗ್ರಾಮ ದೇವತೆ ಪೂಜೆಗಳೆಲ್ಲನೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಎಷ್ಟೊಂದು ಖುಷಿ ಪಡ್ತಾಯಿದ್ವಿ. ಮಾರಮ್ಮನ ಹಬ್ಬ ಮತ್ತು ಇದು ಈ ಬೇರೆ ಬೇರೆ ಗಣಪತಿ ಹಬ್ಬ ಎಲ್ಲ ಮಾಡ್ತಾಯಿದ್ರು. ಅವಾಗ ನಾವೆಲ್ಲ ಎಷ್ಟು ಖುಷಿ ಪಡ್ತಾಯಿದ್ವಿ. ಈಗೆಲ್ಲ ಖುಷಿಯೆಲ್ಲ ನಮ್ಮ ಮಕ್ಕಳೆಲ್ಲ ಪಡ್ತಾನೆ ಇಲ್ಲಪ್ಪ ಅಂತ ನನಗೆ ಒಂದೊಂದ್ಸರಿ ಅನಿಸ್ತಾ ಇರುತ್ತೆ. ನಾವು ಎಷ್ಟೊಂದು ಆಟ ಆಡ್ತಾಯಿದ್ವಿ. ಗೋಲಿ ಆಟ ಆಡ್ತಾಯಿದ್ವಿ, ಮತ್ತು ರಾಮ ಭೀಮ ಸೋಮ ಆ ಥರ ಎಲ್ಲ ಆಟ ಆಡ್ತಾಯಿದ್ವಿ. ಬುಗುರಿ ಆಟ ಆಡ್ತಾಯಿದ್ವಿ. ಗೋಲಿ ಆಟ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಎಲ್ಲ ರಜಕ್ಕೆ ಹೊರಟೋದ್ರೆ ಊರಲ್ಲಿ ಎಲ್ಲ ಮಕ್ಳ ಜೊತೆ ಫುಲ್ 2 ತಿಂಗಳು ಫುಲ್ ಆಟ ಆಡೋದೇ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಈಗಿನ ಮಕ್ಕಳು ಬರೀ ಓದು ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ, ಟಿ ವಿ ಮುಂದೆನೇ ಕೂತ್ಕೊಂಡು ಅವರು ಟೈಮ್ ವೇಸ್ಟ್ ಮಾಡ್ತಾರೆ. ಮತ್ತು ಅವ್ರಿಗೆ ಫಿಸಿಕಲಿ ಚೆನ್ನಾಗಿ ಡೆವಲಪ್ ಆಗಿರಲ್ಲ. ಕಣ್ಣು ಎಲ್ಲ ಸ್ಟ್ರೈನ್ ಆಗಿರುತ್ತೆ. ನಾವುಗಳೆಲ್ಲ ಚೆನ್ನಾಗಿ ಆಟ ಆಡಿ ನೋಡಿ ಇವಾಗ ಎಷ್ಟು ಸ್ಟ್ರೆಂತ್ ಆಗಿದ್ದೀವಿ, ಎಷ್ಟು ಕೆಲಸ ಬೇಕಾದರೂ ಮಾಡ್ತೀವಿ ಅಂತ. ನಾನು ಅದಕ್ಕೆ ಏನೋ ಇರ್ಬೋದು ಅಂತ ನಾನು ಅನ್ಕೋತಾ ಇರ್ತೀನಿ ಫ್ರೆಂಡ್ಸ್. ನೋಡಿ, ನಮ್ಮೂರಲ್ಲಿ ಇದು ಚಿಕ್ಕ ಮಕ್ಕಳಿಂದ ಎಲ್ಲಾದ್ರೂ ಅದ್ರ
ತಮಟೆ ಡೋಲು ಎಲ್ಲ ಸೇರಿಸಿದ್ರು. ಎಲ್ಲರೂ ಅವ್ರ ಇಷ್ಟ ಆಗಂಗೆ ಕುಣಿದು ಕುಪ್ಪಳಿಸ್ತಾ ಇದ್ರು. ಅದು ಒಂದು ನೋಡಿ, ಸ್ವೇಚ್ಛಾಚಾರವಾಗಿ ಕುಣಿಯೋದು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸ್ವೇಚ್ಛಾಚಾರ ಅಂದರೆ ಅವ್ರ ಮನಸ್ಸಿಗೆ ಇಷ್ಟ ಬಂದಂಗೆ ಕುಣಿಯೋದು, ಡ್ಯಾನ್ಸ್ ಮಾಡೋದು, ಮತ್ತು ಅವರ ಇದು ಟೆನ್ಷನ್ ಎಲ್ಲ ರಿಲೀಫ್ ಎಲ್ಲ ಆಗುತ್ತೆ. ಮತ್ತು ಏನೋ ಒಂಥರ ಆ ತಮಟೆ ಡೋಲು ಸೌಂಡಿಗೆ ಸೌಂಡಿಗೆ ಒಂಥರ ನಮಗೆ ನಾವು ಕುಣಿಬೇಕಪ್ಪ, ಡ್ಯಾನ್ಸ್ ಮಾಡಬೇಕಪ್ಪ, ಚೆನ್ನಾಗಿರೋ ಇವ್ರ ಜೊತೆ ಎಲ್ಲ ಎಂಜಾಯ್ ಮಾಡಬೇಕಪ್ಪ ಅನ್ನೋದು ಶಬ್ದ ನಮಗೆ ಅಷ್ಟು ಬಾರಿಸುತ್ತೆ. ಆ ಥರ ಇರುತ್ತೆ ಫ್ರೆಂಡ್ಸ್. ನೋಡಿ, ನಮ್ಮ ಚಿಕ್ಕ ಮಕ್ಳಿಗೆಲ್ಲ ಒಂದು 12-13 ವರ್ಷದ್ದು ಹೆಣ್ಮಕ್ಳಿಗೆಲ್ಲ ದೇವ್ರದ್ದು ನೀರೆಲ್ಲ ತರಿಸಿದ್ರು. ಆಮೇಲೆ ಈ ಲೇಡೀಸ್ ಎಲ್ಲ ನೋಡಿ, ಇವ್ರನ್ನೆಲ್ಲ ಮದ್ದೂರಿಂದ ಕರೆಸಿರ್ತು. ಇವ್ರಿಗೆ ಸ್ವಲ್ಪ ಎಲ್ಲ ಅಮೌಂಟ್ ಎಲ್ಲ ಕಟ್ಟಿ ಕರೆಸಿದಾಗ ಇವರೆಲ್ಲ ನೋಡಿ ಕಳಸ ಎಲ್ಲ ಹೊತ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಜನರೆಲ್ಲ ಕೂತ್ಕೊಂಡು ತುಂಬಾ ಕೂತ್ಕೊಂಡು ಎಂಜಾಯ್ ಮಾಡಿದ್ರು. ನೋಡ್ತಾ ಇದ್ರು ಬೆಳಗ್ಗೆಯಿಂದ ಸಾಯಂಕಾಲ ಮಧ್ಯಾಹ್ನ ಊಟ ಮುಗಿಯೋ ತನಕನೂ ಎಲ್ಲ ನೋಡ್ತಾ ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು. ಅವರಂತೂ ಎಷ್ಟೊಂದು ಕತೆಗಳೆಲ್ಲ ಹೇಳಿ ನಾಟಕ ಥರ ಎಲ್ಲ ಮಾಡಿ ಹಾಡು ಎಲ್ಲ ಹೇಳ್ತಾಯಿದ್ರು. ಮತ್ತು ನಿಮಗೆ ಜಾತಕ ಎಲ್ಲ ಹೇಳ್ತೀನಿ ಅಂದ್ಬಿಟ್ಟು ನಗ್ಸೋ ರೀತಿ ಬೇರೆ ಬೇರೆ ಜಾತಕ ಎಲ್ಲ ಏನೇನೋ ಹೇಳ್ಬಿಟ್ಟು ಎಲ್ಲನೂ ಬಿದ್ದು ಬಿದ್ದು ನಗ್ತಾ ಇದ್ವಿ ನಾವು. ಅಷ್ಟು ಚೆನ್ನಾಗಿತ್ತು ನೋಡಿ. ಈ ಥರ ಸಾಮಿಯನ್ನೆಲ್ಲ ಹಾಕ್ಕೊಂಡು ಯಾರು ಸಿಟಿಲೆಲ್ಲ ನಾವು ಇಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡು ಒಂದೇ ಜನ ಎಲ್ಲ ನಮ್ಮ ಇದು ಎನರ್ಜಿ ಎಲ್ಲ ವೇಸ್ಟ್ ಮಾಡಿಕೊಂಡು ಎಲ್ಲ ಕೂತ್ಕೊಳ್ಳೋಣ, ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಆ ಥರ ಏನಿಲ್ಲ. ಅಲ್ಲಿ ಕೂತ್ಕೊಂಡು ಎಲ್ಲರೂ ನಮ್ಗೆ ಖುಷಿಯಾಗಷ್ಟು ಕೂತ್ಕೊಂಡು ಎಲ್ಲರ ಜೊತೆನೂ ನೀವು ಯಾವಾಗ ಎಲ್ಲ ಸಿಕ್ಕವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಮ್ಮನ್ನ ಎಲ್ಲನೂ ಹಂಚ್ಕೋತಾ ಇದ್ವಿ. ಮನೆಯದು ವಿಷಯಗಳೆಲ್ಲನೂ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗೆ ನಮ್ಗೆ ಚಿಕ್ಕವರಿಂದ ಸಿಕ್ಕಿದ್ರಲ್ಲ ಅವ್ರುಗಳೆಲ್ಲ ಸಿಕ್ಕಿದ್ರು. ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಮತ್ತು ಊರಿನ ಮುಖಂಡರಿದ್ರು, ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. ಎಲ್ಲ ವಿಚಾರಿಸ್ಕೊಂಡ್ರು. ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಊರಿಂದ ನೋಡಿ ಈ ಥರ ಪಟಾಕಿ, ಇದು ಮದ್ದು ಮತ್ತು ಗುಂಡುಗಳೆಲ್ಲನೂ ತರಿಸಿದ್ರು. ಅದು ಸ್ವಲ್ಪ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಚಿಕ್ಕ ಚಿಕ್ಕ ಪಟಾಕಿಗಳೆಲ್ಲ ಇದ್ವು, ಅವನ್ನೆಲ್ಲ ಸಿಡಿಸ್ತಾಯಿದ್ರು. ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಅದು ಪಟಾಕಿ ಹೊಸ ಥರ ಸೌಂಡೆಲ್ಲ ಬರ್ತಾಯಿತ್ತು. ನಾವು ಹೊಡಿಯತ್ತಲ್ಲ, ಅದು ಬೇರೆ ಥರ ಅವ್ರನ್ನೇ ಕರೆಸಿ ಮಾಡಿಸಿದ್ರು. ಅದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಎಂಜಾಯ್ ಮಾಡಿದವ್ರಿಗೆ ಅದರದ್ದು ಖುಷಿ ಗೊತ್ತಾಗೋದು. ನೋಡಿ, ಸುತ್ತಲೂ ಸಾಮಿಯನ್ನೆಲ್ಲ ಹಾಕಿ ಊರನ್ನೆಲ್ಲ ಜನತೆ ಎಲ್ಲ ಕೂತ್ಕೊಳ್ಳೋ ಅಷ್ಟು ಊಟ ಮಾಡೋಕ್ಕೆ ಸಾಮಿಯನ್ನೆಲ್ಲ ಹಾಕ್ಸಿದ್ರು. ನೋಡಿ, ಅದ್ರದ್ದು ತಮಟೆ ನಗಾರಿಗಳೆಲ್ಲ ಕರೆಸಿ ಊರಿನ ದೇವತೆಗೆ ಪ್ರಸನ್ನಳಾಗೋ ರೀತಿ ಎಲ್ಲರಿಗೂ ಕಳಸದಲ್ಲಿ ನೀರೆಲ್ಲ ತರಿಸಿ ಅಮ್ಮನಿಗೆ ಇವು ಮತ್ತು ಅಡುಗೆ ಎಲ್ಲ ಮಾಡಿರ್ತಾರಲ್ಲ ಅದು ಪ್ರಸಾದ ಎಲ್ಲ ಇಟ್ಟು ದೇವ್ರಿಗೆ ಬೇಡ್ಕೊಂಡ್ರು ಎಲ್ಲರೂ. ದೇವ್ರಿಗೆ ದೇವರು ಹಾರೈಸಲಿ ಅಂತ ಎಲ್ಲ ಬೇಡ್ಕೊಂಡ್ರು. ನೋಡಿ, ಅದೆಲ್ಲ ಆದಮೇಲೆ ಊಟಕ್ಕೆ ಕೂತಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊರಿನವರೆಲ್ಲರಿಗೂ ಅಡುಗೆ ಮಾಡಿದರು. ಒಂದೇ ತವೆಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತು ನಮಗೆ ನಾನ್ ವೆಜ್ ಅಂದರೆ ಎಲ್ಲರೂ ಪಾಪ ತುಂಬ ಜನ ಎಲ್ಲ ಸೇರ್ತಾರೆ. ಅವರೆಲ್ಲ ತಿಂದು ತುಂಬಾ ಖುಷಿಪಟ್ಟರು. ತುಂಬಾ ಚೆನ್ನಾಗೂ ಮಾಡಿದರು. ನಾವು ಎಲ್ಲ ತಿಂದ್ವಿ. ಮತ್ತು ಇವ್ರುಗಳ್ದೆಲ್ಲ ಇತ್ತಲ್ವ, ಇದೆಲ್ಲ ಡ್ಯಾನ್ಸು ಎಲ್ಲ ಪುನಃ ಎಲ್ಲ ನೋಡಿಕೊಂಡು ಸ್ವಲ್ಪ ತುಂಬಾ ಖುಷಿಪಟ್ವಿ. ನೋಡಿ, ಅವರು ಎಷ್ಟು ಚೆನ್ನಾಗಿ ಎಷ್ಟು ಬೋಲ್ಡಾಗಿ ಮಾತಾಡ್ತಾರಪ್ಪ ಅಂತ ಅನ್ಕೋತಾ ಇದ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಕಾಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಎಲ್ಲ ಮುಗ್ತಾ ಇದೆ. ಇದು ಒಂದೇ ಸರಿ ಸ್ಯಾರಿ ಹಾಕ್ಕೊಂಡು ಹಳ್ಳೀಲಿ ಜನತೆ ಎಲ್ಲ ನಗಿಸ್ತಾ ಇರೋದ್ರ ಅದಕ್ಕೆ ನನಗೆ ಏನೋ ಒಂಥರ ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಈ ಊರಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ ಇವಾಗ. ಆ ಕಾಲದಲ್ಲಿ ಒಂದೇ ಬಸ್ ಬರ್ತಾಯಿತ್ತು, ಈಗ 4-5 ಬಸ್ ಬರುತ್ತೆ. ಇದಕ್ಕೆ ಡೈರಿ, ಬ್ಯಾಂಕು ಎಲ್ಲ ಇದೆ ಈ ಊರಲ್ಲಿ. ಇದನ್ನು ನಮ್ಮ ಊರಿನ ಮುಖಂಡರೆಲ್ಲ ಸೇರಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ದಿಂಗ್ತಮ್ಮನ ಪ್ರಯುಕ್ತ ಹೊಸ ಬಸ್ಸು ಎಲ್ಲ ಇತ್ತು. ನೋಡಿ, ದೇವರು ದಿಂಕ್ದಮ್ಮ ನಮ್ಮ ಊರಿನ ಪಾಂಡುಪುರದ ಹತ್ರ ದಿಂಕ್ದಮ್ಮ ಇದೆಯಲ್ಲ, ಅದ್ರದ್ದು ತಂಗಿ ಅಂತ ಹೇಳ್ತಾರೆ. ಇದನ್ನು ಅಲ್ಲಿ ಪೂಜಿಸ್ತಾರೆ. ಇದಾದ ಒಂದು 5 ದಿನಕ್ಕೆ ಅಲ್ಲಿ ಪಾಂಡುಪುರದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಷ್ಟು ಚೆನ್ನಾಗಿತ್ತು. ಊರಿನ ಜನತೆಲ್ಲ ಅಷ್ಟು ಒಗ್ಗಟ್ಟಿಂದ ಇದನ್ನೆಲ್ಲ ಆಚರಿಸಿದ್ರು ಫ್ರೆಂಡ್ಸ್. ನೋಡಿ, ಎಷ್ಟು ಜನ ಸೇರಿದ್ದಾರೆ. ಒಂದೇ ಹತ್ರ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋದರು.
ನಮ್ಮ ಅಕ್ಕ ತಂಗಿರು ಎಲ್ಲ ಸೇರ್ಕೊಂಡಿದ್ವಿ, ಅವರೆಲ್ಲ ಮಾತಾಡ್ಕೊಂಡು ಹೋದ್ವಿ. ನೋಡಿ ಎಷ್ಟು ಹೇಗೆ ನೋಡ್ತಾ ಕೂತಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್.